ಮೈಸೂರು ದಸರಾ ಜಂಬೂ ಸವಾರಿಗೆ ಬಂದಿರುವ ಆನೆಗಳ ಮಾವುತ ಮತ್ತು ಕಾವಾಡಿ ಮಕ್ಕಳಿಗೆ ವಾಲಿಬಾಲ್ ಕ್ರೀಡಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂದು ಅರಮನೆಯಲ್ಲಿ ಸಂಸದ ಯದುವೀರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರಮನೆ ಆವರಣದಲ್ಲಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನ ಮಾಡಿಸಿ ಬುಕ್ ಬ್ಯಾಗ್ ವಿತರಣೆಯನ್ನ ಮಾಡಲಾಗಿದ್ದು, ಮಾವುತರು ದಸರಾಕ್ಕೆ ಇಷ್ಟೊಂದು ಪರಿಶ್ರಮವನ್ನ ಪಡುತ್ತಾರೆ. ಅವರೆಲ್ಲರ ಪ್ರೋತ್ಸಾಹಕ್ಕೆ ಒಂದು ಕಾರ್ಯಕ್ರಮವನ್ನ ಮಾಡಲಾಗಿದೆ. ದಸರಾಗೆ ಕೆಲಸ ಮಾಡುವ ಮಾವುತರ ಮಕ್ಕಳಿಗೆ ಪಂದ್ಯಾವಳಿಯನ್ನ ಮಾಡಬೇಕು ಎಂಬ ಆಸೆ ಇತ್ತು. ಅದನ್ನ ಈಗ ಮಾಡಲಾಗಿದೆ. ಮರುಜಾತಿ ಗಣತಿಗೆ ವಿರೋಧವನ್ನ ವ್ಯಕ್ತಪಡಿಸಿರುವ ವಿಚಾರವಾಗಿ ಕಾಂತರಾಜುರವರ ವರದಿಗೆ ಸುಮಾರು 164 ಕೋಟಿ ಕೊಟ್ಟು ಬಹಿರಂಗವನ್ನ ಮಾಡದೆ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಎಂದು ಕಾಂತರಾಜು ವರದಿ ಮೇಲೆ ರಾಜಕೀಯ ಮಾಡೋದು ಬೇಡ ಎಂದು ಸಹ ಯದುವೀರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮಾವುತರ ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮ ಜೊತೆಗೆ ಪುಸ್ತಕ, ಬ್ಯಾಗ್ ವಿತರಣೆ, ಪೆನ್ಸಿಲು, ಅನೇಕ ವಸ್ತುಗಳು ವಿತರಣೆಯನ್ನು ಕೂಡ ಮಾಡಿದೆ. ಯಾರು ಇದಾಗಲೇ ನೀವು ಎಲ್ಲರೂ ಗಮನಿಸಿದ್ದೀರಾ, ಕಾಂತರಾಜ್ ವರದಿಗೆ ಸುಮಾರು 164 ಕೋಟಿ ಕೊಟ್ಟು ಆ ಒಂದು 10 ವರ್ಷ ಆದರೂ ಸಹ ಅದನ್ನ ಬಹಿರಂಗ ಮಾಡಲಿಲ್ಲ. ಮಾಡ್ತೀವಿ ಅಂದ್ಬಿಟ್ಟು ಅಂತ್ಯಕ್ಕೆ ಅದನ್ನ ಕಸದ ಪುಟ್ಟಿಗೆ ಬಿಸಾಕಿದ್ದಾರೆ. ಜೊತೆಗೆ ತೆರಿಗೆ ಹಣ ಏನಿತ್ತು 166 ಕೋಟಿ ಅದನ್ನು ಕೂಡ ಕಸದ ಪುಟ್ಟಿಗೆ ಬಿಸಾಕಿದ್ದಾರೆ. ಈಗ ಮತ್ತೊಮ್ಮೆ ಆ ಪ್ರಕ್ರಿಯೆ ತಾರತುರಿಯಾಗಿ ದಸರಾ ಸಮಯದಲ್ಲಿ 15 ದಿನದಲ್ಲೇ ಮುಗಿಸ್ಬಿಡ್ತೀವಿ ಅಂತ 400 ಕೋಟಿ ಇಟ್ಟಿದ್ದಾರೆ. ಅದು ಹೇಗೆ ಮಾಡ್ತಾರೋ ಇಲ್ವೋ ದೇವರಿಗೆ ಗೊತ್ತು. ನಿಜಕ್ಕೂ ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ದಾರೆ. 10 ವರ್ಷ ಒಂದು ಅವೈಜ್ಞಾನಿಕ ರಿಪೋರ್ಟನ್ನು ಅವ್ರು ಮಂಡನೆ ಮಾಡೋಕ್ಕಾಗಿಲ್ಲ. ಇವತ್ತು 15 ದಿವಸದಲ್ಲಿ ಒಂದು ಸಮೀಕ್ಷೆ ಮಾಡಿ ಅವರು ಅದರ ಆಧಾರ ಮೇಲೆ ಒಂದು ನೀತಿ ನಿಯಮಗಳ ರೂಪಿಸಲಿಕ್ಕೆ ಮುಂದುವರಿದಿದ್ರೆ ಅದು ಅತ್ಯಂತ ಒಂದು ಐ ಥಿಂಕ್ ನಾವು ನಿಜಕ್ಕೂ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಜೊತೆಗೆ ನೀವೆಲ್ಲರೂ ಗಮನಿಸಿದ್ದೀರಾ, ಕೃತಕ ಒಂದು ಜಾತಿಗಳ ಸೇರ್ಪಡೆ. ಇವತ್ತು ಲಿಂಗಾಯತ್ ಕ್ರಿಶ್ಚಿಯನ್ನು, ಬಿಲ್ಲವ ಕ್ರಿಶ್ಚಿಯನ್ನು, ಬ್ರಾಹ್ಮಣ್ ಕ್ರಿಶ್ಚಿಯನ್ನು ಇತ್ಯಾದಿ ಎಲ್ಲ, ಮಾಡಿಗ ಕ್ರಿಶ್ಚಿಯನ್ನು, ಈ ಥರ ಎಲ್ಲ ಒಂದು ಕೃತಕ ಜಾತಿಗಳನ್ನು ಸೇರಿಸಿರ್ತಕ್ಕಂಥದ್ದು. ಇದೆಲ್ಲನೂ ಕೂಡ ನಾವು ನೋಡಿದ್ರೆ ನಿಜಕ್ಕೂ ಅವರು ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು ಈ ಕೆಲಸ. ಅವರು ಸರಿಯಾದ ರೀತಿಯಲ್ಲಿ, ಅದು ಕೂಡ ಇವತ್ತು ಪ್ರಧಾನಮಂತ್ರಿಯವರು, ಕೇಂದ್ರ ಸರ್ಕಾರ, ಸಂವಿಧಾನದ ಒಂದು ಮಾನ್ಯತೆ ಇರುವಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈ ಜಾತಿ ಗಣತಿಯನ್ನು ಮಾಡ್ತಾರೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವ್ರಿಗೇನು ನಮ್ಮ ತೆರಿಗೆ ಹಣವನ್ನು ಮತ್ತೊಮ್ಮೆ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಆ ಕಾಂತರಾಜು ವರದಿ ಇವರ ರಾಜಕೀಯ ಯಂತ್ರ ಆಗಿ ಬಳಸೋದು ಹೊರತು ಇನ್ನೇನಕ್ಕೂ, ಅಂದರೆ ನಿಜಕ್ಕೂ ಸಮಾಜದ ಲಾಭಕ್ಕಾಗಿ ಬಳಸೇ ಇಲ್ಲ. ಕೈ ಬಿಡಬೇಕು ಅಂತ ಹೇಳಿದ್ವಿ. ನಿನ್ನೆ ನಿರ್ಣಯ ಬಂದಿದೆ ಸಾಮಾಜಿಕ ಜಾಗೃತಿ ವೇದಿಕೆಯಲ್ಲಿ. ನಾವೆಲ್ಲರೂ ಜೊತೆಗೆ ಸೇರಿ, ನಾವೊಂದು ಭಾಜಪಾ ಅಂತಲ್ಲ, ಎಲ್ಲ ಸಮುದಾಯದ ಹಿರಿಯರು, ನಾಯಕರು, ಸಮುದಾಯದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು, ಮತ್ತು IAS ಆಫೀಸರ್ಗಳು, IPS ಆಫೀಸರ್ಗಳು, ಅನೇಕ ಒಂದು ವರ್ಗದಿಂದ, ಅನೇಕ ಒಂದು ಸಮುದಾಯದಿಂದ, ಅನೇಕ ಒಂದು ವೃತ್ತಿ ಜೀವನದಿಂದ ಬಂದಿರುವಂಥದ್ದು ಎಲ್ಲರೂ ಈ ಒಂದು ನಿರ್ಣಯದಲ್ಲಿ, ಒಪ್ಪಂದದಲ್ಲಿ ಇದ್ದೀವಿ. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿರವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದು, ಹಿಂದುಳಿದ ಆಯೋಗದ ವರ್ಗ ಸಮೀಕ್ಷೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಲಿಂಗಾಯತ ಪಂಚಮಸಾಲಿ, ವೀರಶೈವ ಪಂಚಮಸಾಲಿ ಎಂಬುದಾಗಿ ಇದೇ ನಾವು ಏನು ನಮೂದಿಸಬೇಕು ಎನ್ನುವ ಕುರಿತು ಚರ್ಚೆಯನ್ನ ಮಾಡಿದ್ದೇವೆ. ಧರ್ಮದ ಕಲಂನಲ್ಲಿ, ಹಿಂದೂ ಜಾತಿ ಕಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ನಮೂದು ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ. ಇದನ್ನು ನಾವು ಸಮಾಜಕ್ಕೆ ತಿಳಿಸಲು ಬಯಸುತ್ತೇವೆ ಎಂದು ತಿಳಿಸಿದ್ದಾರೆ. ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಕ್ಕಿಲ್ಲ, ಲಿಂಗಾಯತ ಧರ್ಮ ಅಂತ ಹೇಗೆ ಬರೆಸೋದು? ವೀರಶೈವ ಲಿಂಗಾಯತ ಸಮಾಜ ಗೊಂದಲ ಸೃಷ್ಟಿ ಮಾಡೋದು ಬೇಡ. ಈಗ ಜನರ ಅಭಿಪ್ರಾಯವನ್ನ ಪಡೆದು ನಮ್ಮ ಅಭಿಪ್ರಾಯವನ್ನ ಹೇಳಿದ್ದೇವೆ ಎಂದು ಮೈಸೂರಿನಲ್ಲಿ ವಚನಾನಂದ ಸ್ವಾಮೀಜಿರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಮೊದಲು 1400 ಜಾತಿಯ ಪಟ್ಟಿಯನ್ನು ಮಾಡಿತ್ತು. ಈಗ 1561 ಜಾತಿ ಪಟ್ಟಿಗಳನ್ನು ಮಾಡಿದೆ. ಹಾಗಾಗಿ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡಿದೆ. 2014ರಿಂದ 17ರವರೆಗೆ ಏನು ಸರ್ಕಾರ ಸಮೀಕ್ಷೆಯನ್ನು ಮಾಡಿತ್ತು,
ಅದನ್ನು ಯಾರೂ ಕೂಡ ಒಪ್ಪಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 2000 ಮತ್ತೆ ಪುನರ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯವರು ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟುಕೊಂಡು ಅಂಕಿ ಸಂಖ್ಯೆಗಳನ್ನು ಹೇಳಿದರು. ಅದನ್ನು ಯಾರೂ ಕೂಡ ಒಪ್ಪಲಿಲ್ಲ. ಅದರ ಲಿಂಗಾಯತರ ಅಂಕಿಯನ್ನು 66 ಲಕ್ಷಕ್ಕೆ ಇಳಿಸಿದ್ರು. ಹಾಗಾಗಿ ನಮ್ಮ ಲಿಂಗಾಯತ ಸಮುದಾಯದ ಯಾವೊಬ್ಬ ನಾಯಕರು, ಆ ಪಕ್ಷದ ಶಾಸಕರಾಗಲಿ ಸಚಿವರಾಗಲಿ ಒಪ್ಪದೇ ಇದ್ದಾಗ ಅದನ್ನು ಸರ್ಕಾರದಿಂದ ವಾಪಸ್ ತೆಗೆದುಕೊಂಡು ಮತ್ತೆ ಈಗ ಮರು ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದೆ. ಆ ಹಿನ್ನೆಲೆಯಲ್ಲಿ ಈ ಮರು ಸಮೀಕ್ಷೆಯನ್ನು ಭಾಳಷ್ಟು ಇಷ್ಟೊಂದು ಯಾಕೆ ಅವಸರ ಅನ್ನೋದೊಂದು ಪ್ರಶ್ನೆ ಇದೆ. ಇದು ಕೇವಲ ಕರ್ನಾಟಕದ 7 ಕೋಟಿ ಜನಗಳ ಭವಿಷ್ಯವನ್ನು 15 ದಿನದಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ? ಅಂಥದ್ದು ಅರ್ಜೆನ್ಸಿ ಏನಿದೆ? 420 ಕೋಟಿ ಹಣ ವ್ಯಯ ಮಾಡೋ ಬದಲು ಭಾಳ ಸಿಸ್ಟಮಟೈಸ್ ಮಾಡಿ ಸ್ವಲ್ಪ ಸಮಯ ತೆಗೆದುಕೊಂಡು ಜಾತಿಗಳ ಸರಿಯಾಗಿ ಪರಿಷ್ಕರಣೆ ಮಾಡಿದರೆ ಒಳ್ಳೆಯದು, ಯಥಾವತ್ತಾಗಿ. ಆವಾಗ ನಿಜಕ್ಕೂ ಕರ್ನಾಟಕದಲ್ಲಿ ಯಾರು ಸಾಮಾಜಿಕವಾಗಿ ಹಿಂದುಳಿದಾರೋ, ಶೈಕ್ಷಣಿಕವಾಗಿ ಹಿಂದುಳಿದಾರೋ ಅಂಥವ್ರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಮಂಡ್ಯ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಂಠಪೂರ್ತಿ ಕುಡಿದು ಬಸ್ ಚಾಲಕ ಪುಂಡಾಟವನ್ನ ಮೆರೆದಿರುವಂತಹ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿದ್ದ ಸ್ಥಳದಲ್ಲಿ ತಾನು ಧರಿಸಿದ್ದ ಪ್ಯಾಂಟ್, ಶರ್ಟ್ ಎಲ್ಲವನ್ನ ಕಳಚಿ ಅಸಭ್ಯ ವರ್ತನೆಯನ್ನ ತೋರಿತು. ಚಾಲಕನ ವರ್ತನೆಯನ್ನ ನೋಡಿ ಮುಜುಗರದಿಂದ ದೂರ ಸರಿದಿದ್ದಾರೆ ಸ್ಥಳದಲ್ಲಿದ್ದ ಮಹಿಳಾ ಪ್ರಯಾಣಿಕರು. ಅಲ್ಲದೆ ಅವಾಚ್ಯ ಪದಗಳಿಂದ ಕೂಗಾಡಿ ಶಿಳ್ಳೆ ಹಾಕಿ ಸ್ಥಳದಲ್ಲಿ ಪುಂಡಾಟವನ್ನ ಮೆರೆದಿದ್ದು ಚಾಲಕನ ಕಿರಿಕಿರಿಗೆ ಬೇಸತ್ತು ಸ್ಥಳದಲ್ಲಿ ಪ್ರಯಾಣಿಕರಿಂದ ಪೊಲೀಸರಿಗೆ ಕರೆ ಮಾಡಿ ದೂರನ್ನ ಸಲ್ಲಿಸಲಾಗಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದು ವಿಚಾರಣೆಯನ್ನ ನಡೆಸಿದ್ದಾರೆ. ಈತನ ಪುಂಡಾಟದಿಂದ ಬಸ್ ನಿಲ್ದಾಣದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು, ಬೆಂಗಳೂರಿನಲ್ಲಿ ಈತ ಬಿಎಂಟಿಸಿ ಬಸ್ ಚಾಲಕನಾಗಿರುವ ಮಾಹಿತಿ ಲಭ್ಯವಾಗಿದೆ. ನಾನು ಮೋಸ ಮಾಡಿದ್ರಮ್ಮ